ಶ್ರೀ ವಾಸವಿ ಜಯಂತಿ ಸೇವಾ ಸಮಿತಿ, ಆರ್ಯವೈಶ್ಯ ಮಂಡಳಿ, ಪೇಟೆ ಆಂಜನೇಯ ಸ್ವಾಮಿ ದೇವಾಲಯ, ಶ್ರೀ ವಾಸವಿ ದೇವಾಲಯ, ಗಂಗಮ್ಮ ಗುಡಿ ರಸ್ತೆ, ಚಿಕ್ಕಬಳ್ಳಾಪುರ ರವರಿಂದ ಬುಧವಾರ 82ನೇ ವರ್ಷದ ಶ್ರೀ ವಾಸವಿ ಜಯಂತಿ ಮಹೋತ್ಸವ ಆಚರಣೆ ಮಾಡಲಾಯಿತು. ಅಮ್ಮನವರಿಗೆ ಸುಪ್ರಭಾತ ಸೇವೆ. ವಾಸವಿ ಮಹಿಳಾ ಮಂಡಳಿರವರಿಂದ ಅಮ್ಮನವರಿಗೆ ವಿಶೇಷ ಅಭಿಷೇಕ. ಓಲೇಟಿ ಸೂರ್ಯನಾರಾಯಣ ಶೆಟ್ಟಿ ಮಕ್ಕಳು ಎಲ್ಲ ಆರ್ಯವೈಶ್ಯ ಮಹಿಳೆಯರಿಂದ ಅಮ್ಮನವರಿಗೆ ತಂಬಿಟ್ಟಿನ ದೀಪಗಳ ಮೆರವಣಿಗೆ ಮಾಡಲಾಯಿತು.
ವಾಸವಿ ದೇವಸ್ಥಾನದ್ದು 22ನೇ ಇಸ್ವಿಯಂದು ವಾಸವಿ ದೇವಿಗೆ ಅದಕ್ಕೋಸ್ಕರ ಬೆಳಿಗ್ಗೆ ಅಭಿಷೇಕ 7 ಗಂಟೆಗಾಯಿತು. ಆಮೇಲೆ ಎಲ್ಲ ದೇವರಿಗೂ ಅಲಂಕಾರ ಇದೆ. ಸಾಯಂಕಾಲವೂ ಎಲ್ಲ ದೇವರಿಗೂ ಅಲಂಕಾರ ಇದೆ. ಊರಿನ ಪಕ್ಕದಲ್ಲಿ ದೀಪೋತ್ಸವ ಆಯಿತು. ಸಾಯಂಕಾಲ ಹೂವಿನ ಪಲ್ಲಕ್ಕಿ ಇದೆ. ಎಲ್ಲರೂ ಆ ದೇವರು ಮುಗಿಸ್ಕೊಂಡು ಪ್ರಸಾದ ತಗೊಂಡು జైవాసి నా పేరు శ్రీనివాసని. మేము వాసవి గిరిజన సంఘం నుంచి దీనికి 16 ఏళ్ళ నుంచి మేము వాసవి జయంతి చేస్తూ ఉన్నాము. ఇప్పుడు ఈ పొద్దు 82వ ఇస్వి వాసవి జయంతి మహోత్సవము. కాకపోతే విగ్రహంగా చేయాలని అన్ని దేవుడికి అలంకారాలు, పొద్దున్నే అభిషేకాలు, ఆమెకి ఆస్థాన పూజ, ఇది అమ్మవారికి అంతా దీపాలు నిర్వహించేసి రోడ్డు వేసుకొచ్చి దీపాలు చేసి పొద్దున్నే టిఫన్లో ఆమెకి ఆస్థాన పూజ, అంటే రోజుము సాయంత్రము పల్లకి ఉత్సవం ఉంది. గాడి బొమ్మలు కట్టి ఉంటాయి. అందరూ వచ్చి దేవుడు పాటలు విశేష అలంకారం చేసినాము. అన్ని చూసుకొని పోవాలి అంతా మనవి. ಚಿಕ್ಕಬಳ್ಳಾಪುರ ಜಿಲ್ಲಾ ಆರ್ವೈಸ್ ಮಾಸ್ಟರ್ ಸೆಕ್ರೆಟರಿ ರಮೇಶ್ ಗುಪ್ತಾ ಅಂತ. ಈ ಒಂದು ವರ್ಷದ ವಿಶೇಷ ವಾಸವಿ ಜಯಂತಿ ಕಾರ್ಯಕ್ರಮ 82 ವಸಂತಗಳನ್ನು ಕಂಡು ಈ ಒಂದು ದೇವಾಲಯದ ಭವ್ಯ ನಿರ್ಮಾಣದ ಸೇವಾಕರ್ತರಾದಂಥ ಶ್ರೀಯುತ ಅಧ್ಯಕ್ಷರಾದಂಥ ಶ್ರೀಯುತ ನಂಜುಂಡರಾಮ ಶೆಟ್ಟಿರವರು ಹಾಗೂ ವಾಸವಿ ಜಯಂತಿ ಸೇವಾ ಸಮಿತಿ ಅಧ್ಯಕ್ಷರಾದಂಥ ಶ್ರೀಯುತ ಶ್ರೀನಿವಾಸ್ ಶೆಟ್ಟಿರವರ ನೇತೃತ್ವದಲ್ಲಿ ಬಹು ವಿಜೃಂಭಣೆಯಿಂದ ಕಾರ್ಯಕ್ರಮ ನೆರವೇರ್ತಾ ಇದೆ. ಬೆಳಗ್ಗೆ 7 ಗಂಟೆಗೆ ಅಭಿಷೇಕದಿಂದ ಪ್ರಾರಂಭಗೊಂಡು ಈಗ ಕಂಬಿಟ್ಟು ದೀಪಗಳ ಮೆರವಣಿಗೆ, ವಿಶೇಷ ಆಸ್ಥಾನ ಪೂಜೆ ಮತ್ತು ಪಾನಕ ಪೂಜೆ, ಮಧ್ಯಾಹ್ನ ಊಟದ ವ್ಯವಸ್ಥೆ, ನಂತರ ಸಂಜೆ ವಿಶೇಷವಾದ ಅಲಂಕೃತ ಹೂವಿನ ಪಲ್ಲಕ್ಕಿಯಲ್ಲಿ ವಾಸವಿ ಮಾತೆಯ ಮೆರವಣಿಗೆ ಏರ್ಪಡಿಸಲಾಗಿದೆ. ಈ ಸಮಯದಲ್ಲಿ ಬಾಣ ಬೆರಸುಗಳು ಮತ್ತು ಜಾನಪದ ಕಲಾತಂಡಗಳ ನೃತ್ಯ ಅಮೋಘ ನೃತ್ಯದೊಂದಿಗೆ ವಿಶೇಷವಾದ ಕಾರ್ಯಕ್ರಮ ನಡೀತಾ ಇದೆ. ಇದು 3 ದಿನಗಳ ಆಚರಣೆ. ದಿನಾಂಕ 5ನೇ ತಾರೀಕು, 6ನೇ ತಾರೀಕು ಮತ್ತು 7ನೇ ತಾರೀಕು ಇಂದು 3 ದಿನಗಳ ಆಚರಣೆ ಬಹಳ ವೈಭವಯುತವಾಗಿ ನಡೀತಾ ಇದೆ. ಎಲ್ಲ ಸಾರ್ವಜನಿಕರು ಎಲ್ಲ ಕಾರ್ಯಕ್ರಮಗಳಿಗೂ ಆಗಮಿಸಿ ಭಗವಂತನ ಆಶೀರ್ವಾದವನ್ನು ಪಡೆದು ಪುನೀತರಾಗಬೇಕಾಗಿ ತಮ್ಮಲ್ಲಿ ಪ್ರಾರ್ಥನೆ.